ಎವ್ರಿವನ್, ಪದ್ಮಾ ಫ್ರಮ್ ವರ್ತೂರ್. ಸೊ ಇವತ್ತು ಎಷ್ಟೋ ಜನ ನಿಮ್ಮಲ್ಲೇ ಒಂದು ಕನಸುಗಳಂತ ಇಟ್ಕೊಂಡಿರ್ತಾರೆ. ಆ ಕನಸನ್ನ ಒಂದೊಂದಾಗಿ ಯಾವ ಥರ ನನಸು ಮಾಡೋದು ಅನ್ನೋದು ನಾನು ಒಂದೊಂದೇ ಸ್ಟೆಪ್ ಹೇಳ್ತಾ ಬರ್ತೀನಿ. ನನ್ನ ಜರ್ನಿ ಎಷ್ಟೋ ಜನಕ್ಕೆ ಮಾಡೆಲ್ ಆಗುತ್ತೆ ಅಂತೇಳಿ. ಸೊ ಆಸ್ ಎ ಸ್ಟೂಡೆಂಟ್ ಆಗಿ ನಾನು ಯಾವ ಥರ ಕಲಿತೆ ಮತ್ತು ಯಾವ ಥರ ಟ್ರೈನಿಂಗ್ ಬಂದೆ, ಫಸ್ಟ್ ನಾನು ಆಸ್ ಎ ಸ್ಟೂಡೆಂಟ್ ಆಗಿ ಯಾವ ಥರ ಬಂದೆ ಅನ್ನೋದನ್ನ ಹೇಳ್ತೀನಿ. ಫಸ್ಟು ಮೀಟಾ ಅಂತ ಹೇಳಿದೆ. ಮೀಟಾ ಅಂತಂದರೆ ಮಾತೃಕೃಪಾ ಇಂಗ್ಲೀಷ್ ಟ್ರೈನಿಂಗ್ ಅಕಾಡೆಮಿ ಅನ್ನೋ ಸಂಸ್ಥೆ ವರ್ತೂರಲ್ಲಿ ಸ್ಟಾರ್ಟ್ ಆಗಿತ್ತು. ಆಗ ನಾನು ಡಿಗ್ರಿ ಮಾಡ್ತಾ ಇದ್ದೆ. ಡಿಗ್ರಿ ಮಾಡ್ತಾ ಇದ್ದೆ, ಎಷ್ಟೋ ಜನಕ್ಕೆ ಭಯ ಇರುತ್ತೆ, ಇಂಗ್ಲೀಷ್ ಬರಲ್ಲ, ಕನ್ನಡ ಮೀಡಿಯಂ ಓದಿರೋಂಥ ಮಕ್ಕಳಿಗೆ ಎಸ್ಪೆಷಲಿ ಇಂಗ್ಲೀಷ್ ಬರಲ್ಲಪ್ಪ, ನೆಕ್ಸ್ಟ್ ಫ್ಯೂಚರ್ ಹೆಂಗಾಗುತ್ತೋ ಏನೋ ಅಂತ ಭಯ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ನಮ್ಮ ಮೀಟಾ ಅನ್ನೋ ಸಂಸ್ಥೆ ಅನ್ನೋದು ಒಂದು ಬೆಲೆ ಬಾಳುವಂಥ ವಜ್ರನೇ ಅಂತ ಹೇಳ್ಬೋದು. ಆ ವಜ್ರದಲ್ಲಿ ನಾನು ಬಂದು ಜಾಯ್ನ್ ಆದೆ. 20,000 ಫೀಸ್ ಕಟ್ಟಿ ನನ್ನ ಫೀಸ್ನ ಪೇ ಮಾಡಿ ಇಂಗ್ಲೀಷ್ನ ಕಲ್ತಿದ್ದು. ಎಷ್ಟೋ ಜನ 20,000 ಹೋಯ್ತು ಹಾಳು ಮಾಡಿಕೊಂಡೆ ಅಂತ ಹೇಳ್ತಾರೆ. ಇಲ್ಲ, ನಾನು ಅದನ್ನು ಇನ್ವೆಸ್ಟ್ ಮಾಡಿದ್ದಕ್ಕೆ ಇವತ್ತು 20,000 ಅಲ್ಲ 30,000 ಸ್ಯಾಲ್ರಿ ತಗೋ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಾಳೆ ದಿನ ಫಸಲು ಬರೋಂತಿದೆ. ರೈತರ ಬಗ್ಗೆನೇ ಹೇಳ್ತೀನಿ. ಇವತ್ತೇನಾದ್ರು ಬೆಳೆ ಹಾಕಿದ್ರೆ ತಾನೇ ನಾಳೆ ಬಗ್ಗೆ ಫ್ಯೂಚರಲ್ಲೇ ಅದಕ್ಕೆ ಫಸಲು ಬರೋವಂಥದ್ದು. 20,000 ಅವತ್ತು ಫೀಸ್ ಪೇ ಮಾಡಿ ಇಂಗ್ಲೀಷ್ನ ನಾನು ಕಲಿತೆ. ಬೆಳಗ್ಗೆ 20 ದಿನಗಳಲ್ಲೇ ಇಂಗ್ಲೀಷ್ನ ಕಲಿತೆ. ಈ ಸಂಸ್ಥೆಲಿ ನಾನು ಕಂಟಿನ್ಯೂ ಮಾಡಿ ನನ್ನ ಜರ್ನಿನ 9 ವರ್ಷ ಇದು ಮಾಡಿಕೊಂಡೆ. ಇನ್ನೂ ನನ್ನ ಬಗ್ಗೆ ಹೇಳೋದಾದರೆ ಇನ್ನೂ ಹೆಚ್ಚೆಚ್ಚು ವಿಷಯಗಳಿದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ. ಥ್ಯಾಂಕ್ ಯು ಎವ್ರಿವನ್.